ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿದ್ದಾರೆ. ಬಲದಂಡೆಯ ನಾಲೆಯ ಬಳಿಯೇ ಸೀಳಿದ್ದಾರೆ. ಇದರಿಂದ ಅಣೆಕಟ್ಟಿನ ಗೋಡೆಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ. ಭದ್ರಾ ಬಲದಂಡೆ ಸೀಳಿರುವ ಜಾಗಕ್ಕೆ ತಕ್ಷಣವೇ ಗೋಡೆ ನಿರ್ಮಿಸಿ ಇದರ ಬದಲಾಗಿ ಕೆರೆಗಳಿಂದ ನೀರು ಪೂರೈಸಿಕೊಂಡರೆ ಉತ್ತಮ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ HR ಬಸವರಾಜಪ್ಪ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ 1236 ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಡಿ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಮೊದಲನೇದಾಗಿ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮ ರೈತ ಸಂಘದ ವಿರೋಧ ಇಲ್ಲ. ದಿನ 30 ಕ್ಯೂಸೆಕ್ಸ್ನಂತೆ 1 ವರ್ಷಕ್ಕೆ 1 TMC ನೀರನ್ನು ಕೊಡೋದು ಅಂತೇಳಿ ತೀರ್ಮಾನ ಆಗಿದೆ. ಇದಾದ್ಮೇಲೆ ಬಲದಂಡೆಯ ಉದ್ದಕ್ಕೂ ಇರ್ತಕ್ಕಂಥ ಪಟ್ಟಣಗಳಿಗೆ ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದಾರೆ. ನಾವು ಅದಕ್ಕೂ ಏನು ತಕರಾರೇನು ಮಾಡಿಲ್ಲ. ಆದರೆ ಇಲ್ಲಿ ನದಿ ಮಟ್ಟ ಏನಿದೆ ಕೆಳಗಡೆ, ನದಿ ಮಟ್ಟದಿಂದ ಬಲದಂಡೆ 100 ಅಡಿ ಎತ್ತರದಲ್ಲಿದೆ. 100 ಅಡಿ ಎತ್ತರದಲ್ಲಿರ್ತಕ್ಕಂಥ ಬಲದಂಡೆಯಿಂದ ಆ ಬಲದಂಡೆಯನ್ನು ಒಡೆದು ಸೀಳಿ ಅಲ್ಲಿಂದ ನೀರು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇಲ್ಲಿ ತನಕ ಯಾವುದೇ ಕುಡಿಯೋ ನೀರಿನ ಯೋಜನೆಗಳು ನದಿ ಪಾತ್ರದಿಂದ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂಥ ಕೆಲಸ ಎಲ್ಲ ಕಡೆನೂ ಆಗಿದೆ. ಆದ್ದರಿಂದ ಇಲ್ಲೂ ಕೂಡ ನದಿ ಪಾತ್ರದಿಂದನೇ ಈಗ ಮಾಡ್ತಾ ಇದ್ದಾರೆ. ಆಲ್ಟರ್ನೇಟಲ್ಲಿ 9 ತಿಂಗಳು 6 ತಿಂಗಳು 8 ತಿಂಗಳು ಎಷ್ಟೋ ನಾವು ನಾಲದಲ್ಲಿ ಹರಿಸಿದಾಗ ಮಾತ್ರ ನೀರು ತಗೊಳ್ತಾರೆ. ಇನ್ನು ನಾಲದಲ್ಲಿ ನೀರು ಹರಿದೇ ಇದ್ದಾಗ ನದಿ ಪಾತ್ರದಿಂದಲೇ ನೀರು ತಗೊಂಡು ಕೊಡಬೇಕು ಅಂತ ಯೋಜನೆಯೂ ಕೂಡ ಆ ಪ್ರಾಜೆಕ್ಟಲ್ಲಿ ಇದೆ ಇದರಲ್ಲಿ. ಹಾಗಾಗಿ ಈಗೇನು ನದಿ ಪಾತ್ರದಿಂದ ನೀರು 3 ತಿಂಗಳು 4 ತಿಂಗಳು ಕೊಡಲಿಕ್ಕೇನು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಅಲ್ಲೇ ಸಂಪೂರ್ಣ ವರ್ಷ ಇಡೀ ಕೊಡ್ತಕ್ಕಂಥ ಕೆಪಾಸಿಟಿ ಒಳಗಡೆ ಆ ಕಾಮಗಾರಿಯನ್ನು ಪೂರ್ಣ ಮಾಡಿ ಅವರಿಗೆ ನೀರು ಕೊಡ್ತಕ್ಕಂಥದ್ದು ಆದ್ಯತೆ ಮೇಲೆ ಕೊಡಲಿ ಅಂತೇಳಿ ನಾವು ಕೂಡ ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅವ್ರಿಗೆ ನೀರು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನಾವು ಕೂಡ ಒತ್ತಾಯ ಮಾಡ್ತೀವಿ. ನಮ್ಮದು ಇಲ್ಲಿ ಅಲ್ಲಿಂದ ನೀರು ಕೊಡಬೇಡ್ರಿ, ನಲ್ದಂಡೆಯಿಂದ ಅಂದ ತಕ್ಷಣ ನೀರು ಕೊಡಬೇಡ್ರಿ ಅಂತ ವಿರೋಧ ಮಾಡ್ತಾರೆ. ದಾವಣಗೆರೆ ಜಿಲ್ಲೆಯವರು, ಶಿವಮೊಗ್ಗ ಜಿಲ್ಲೆಯವರು ಅಂತಕ್ಕಂಥ ಅಪವಾದ ನಮಗೆ ಮಾಡ್ತಾರೆ ರಾಜಕಾರಣಿಗಳು. ಯಾವ ಕಾರಣಕ್ಕೂ ಕೂಡ ನಾವು ನೀರು ಕೊಡೋಕ್ಕೆ ವಿರೋಧ ಇಲ್ಲ. 30 TMC 30 ಕ್ಯೂಸೆಕ್ಸ್ ನೀರು ಕೊಡೋಕ್ಕೂ ವಿರೋಧ ಇಲ್ಲ. ಆದರೆ ನದಿಯಿಂದ ಕೊಡಲಿ, ನಾಲೆಯಿಂದ ಬದಲು ನದಿಯಿಂದ ಕೊಡಲಿ ಅಂತ. ಭಾಳ ಇನ್ನೊಂದು ಮುಖ್ಯವಾಗಿ ಅಂತ ಅಂದರೆ ಅಣೆಕಟ್ಟು ತುಂಬಿದಾಗಲೆಲ್ಲನೂ ಕೂಡ ನಾವು ಜುಲೈ 15ರಿಂದ ನೀರು ಕೊಡ್ತಾ ಇದ್ದೀವಿ. ಜುಲೈ 15ಕ್ಕೆ ನಾವು ನೀರು ಬಿಡ್ಬೇಕೀಗ. ಪ್ರತಿ ವರ್ಷ ಹಿಂದಿನ ನಾವು ನೀರು ಬಿಟ್ಟಿರ್ತಕ್ಕಂಥ ಅಂಕಿಅಂಶ ತಗೊಂಡ್ರೆ ಅಣೆಕಟ್ಟು ತುಂಬಿದಾಗಲೆಲ್ಲ ಜುಲೈ 15 ಕೊಟ್ಟಿದ್ದೀವಿ. ಈಗಾಗಲೇ 42 ಬೆಳೆ ಅಚ್ಚುಕಟ್ಟಿಗೆ ಇವತ್ತು 42 TMC ಇದೆ. ನಿನ್ನೆ 40 TMC ಇತ್ತು, ನಾನು ಇದ್ರಲ್ಲಿ 40 TMC ಅಂತ ಇವತ್ತಿನ ಲೆಕ್ಕಾಚಾರ ಪ್ರಕಾರ 42 TMC ಇದೆ ನೀರು. ಬರ್ತಕ್ಕಂಥ ವೇಗ ನೋಡಿದರೆ, ಈ ಅಣೆಕಟ್ಟಿಗೆ ಬರ್ತಕ್ಕಂಥದನ್ನ ನೀರನ್ನು ನೋಡಿದರೆ ಬಹುಶಃ ಇನ್ನೊಂದು 10-15 ದಿವಸದಲ್ಲೇ ಅಣೆಕಟ್ಟು ತುಂಬುತ್ತೆ ಅಂತ ನಮಗೆ ಒಂದು ಆಶಾಭಾವನೆ ಇದೆ. ಈಗ ಅಣೆಕಟ್ಟು ತುಂಬಿದ ಮೇಲೆ ನಾವು ನದಿಗೆ ಬಿಡಲೇಬೇಕು. ನಾವು ನದಿಗೆ ಬಿಟ್ಟು ಇದರಲ್ಲಿ ಬಲದಂಡೆಯಲ್ಲಿ ಬಿಡಲಿಲ್ಲ ಅಂತಂದರೆ ರೈತರು ರೊಚ್ಚಿಗೆ ಹೇಳ್ತಾರೆ, ಅಚ್ಚುಕಟ್ಟಿನ ರೈತರು ರೊಚ್ಚಿಗೆ ಹೇಳ್ತಾರೆ. ಆದ್ದರಿಂದ ಸರ್ಕಾರಕ್ಕೆ ಮತ್ತೆ ಈಗಿನ ಕಾಡಾ ಸಮಿತಿ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದ್ದೀವಿ. ನೀರಾವರಿ ಮಂತ್ರಿ ಹಾಕ್ತಾ ಇದ್ದೀವಿ, ಮಧು ಬಂಗಾರಪ್ಪನವರಿಗೆ ಪತ್ರ ಹಾಕ್ತಾ ಇದ್ದೀವಿ. ಕಾಡಾ ಅಧ್ಯಕ್ಷರ ಹತ್ರ ನಿನ್ನೆ ಸಂಪರ್ಕ ಮಾಡಿದೆ, ನಮ್ಮ ಉಸ್ತುವಾರಿ ಸಚಿವರ ಹತ್ರ ಸಂಪರ್ಕ ಮಾಡಿದೆ, ಅವ್ರು ಸಿಕ್ಕಲಿಲ್ಲ. ತಕ್ಷಣ ಈಗ ಅದು ಉನ್ನತ ತಾಂತ್ರಿಕ ಮಟ್ಟದ ಸಮಿತಿ ಬಂದು ಹೋಗಿದೆ. ಅದನ್ನ ವರದಿಯನ್ನ ಬೇಗ ಪಡೆದು ವಾರ್ ಫುಟ್ಟಲ್ಲಿ ಗೋಡೆ ನಿರ್ಮಾಣ ಮಾಡ್ಬೇಕು. ಮೊದಲು ಗೋಡೆ ನಿರ್ಮಾಣ ಮಾಡಿ
ಜುಲೈ 15ಕ್ಕೆ ನೀರು ಕೊಡ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶ ರೈತರಿಗೆ ನೀರು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಡ ಆದಷ್ಟು ಕೂಡ ಬೆಳೆ ಇಳುವರಿ ಮೇಲೆ ಪರಿಣಾಮ ಆಗುತ್ತೆ. ನೀರು ಇಲ್ಲದೆ ಹೋದ್ರೆ ಅನಿವಾರ್ಯವಾಗಿ ತಡವಾಗಿ ಕೊಡ್ತೀವಿ, ನಮ್ದು ಅದೇನು ಅಭ್ಯಂತರ ಇಲ್ಲ. ಅಣೆಕಟ್ಟೆ ನೀರು ಇಟ್ಕೊಂಡು ಯಾಕೆ ಸುಮ್ಮನೆ ತಡವಾಗಿ ಕೊಡಬೇಕು? ಆಮೇಲೆ ಇನ್ನೊಂದು ಕಡೆ ಅದು ಇನ್ನೂ ಮುಂಚಿತವಾಗಿ ಪ್ರಾರಂಭ ಮಾಡ್ಬೋದಾಗಿತ್ತು. ಬೇಸಿಗೆಯಲ್ಲಿ ಎಡದಂಡೆ ಗೇಟನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು, ಹೊಸ ಗೇಟ್ ಅಳವಡಿಕೆ ಮಾಡ್ತಕ್ಕಂಥದ್ದು, ಅದನ್ನು ಕೂಡ ತಡವಾಗಿ ಅಳವಡಿಕೆ ಇದನ್ನ ಮಾಡಿಬಿಟ್ಟು ಈಗ 2 ತಿಂಗಳು ನೀರು ಕೊಡಲ್ಲ, ತಡವಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವ್ರು ಆಗ ನೀರು ಬಿಡುವಂತ ಸಂದರ್ಭದಲ್ಲಿ ಎಡದಂಡೆನೂ ಬಿಚ್ಚಾಕೊಂಡು ನೀರು ಕೊಡದಂಗೆ ಬಲದಂಡೆನೂ ಹೊಡ್ಕೊಂಡು ಇವರು ಈ ರೀತಿ ಈ ತುರ್ತು ಸಂದರ್ಭದಲ್ಲಿ ಇವರು ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ ಇವರು ಇಲಾಖೆಯವರು, ಇವರು ಇಂಜಿನಿಯರ್ಗಳು. ಇವ್ರು ನಾವೇನಂತ ಕರಿಬೇಕು ನಮಗಂತೂ ಗೊತ್ತಿಲ್ಲ. ಇವರು ಇಂಜಿನಿಯರ್ಗಳು ದಡ್ರು. ರೈತರಿಗೆ ಗೊತ್ತಾಗುತ್ತೆ ನೀರು ಬಿಡೋದು ಇಷ್ಟು ದಿವಸ ಇದೆ, ಇದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವರ್ಷಾನುಗಟ್ಲೆಯಿಂದ ಕೆಲಸ ಆಗ್ತಾ ಇದೆ. ಆದ್ರಿಂದ ಇವತ್ತು ನಾವು